ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಆಳವಾದ ಪಾಂಡಿತ್ಯವನ್ನು ನಿರೂಪಣೆ ಮಾಡತಕ್ಕಂತಹ ಇನ್ನೊಂದು ನಾಮವನ್ನ ನಮಗೆ ಕೃಷ್ಣಾವಧೂತರು ತಿಳಿಸಿಕೊಡ್ತಾ ಇದ್ದಾರೆ. ಓಂ ನತ್ವಾರ್ಥಕೋವಿದಾಯ ನಮಃ. ಅರ್ಥಾತ್ ರಾಘವೇಂದ್ರ ತೀರ್ಥರು ವ್ಯಾಕರಣ ಶಾಸ್ತ್ರದಲ್ಲಿ ತುಂಬಾ ಪ್ರಾವೀಣ್ಯವನ್ನ ಪಡೆದುಕೊಂಡಿದ್ರು ಅನ್ನೋದನ್ನ ನಾವು ನೋಡ್ತೇವೆ. ಅವರ ಜೀವನದ ಇತಿಹಾಸವನ್ನ ನಿರೂಪಣೆ ಮಾಡತಕ್ಕಂತಹ ರಾಘವೇಂದ್ರ ವಿಜಯದಲ್ಲಿಯೂ ಕೂಡ ವ್ಯಾಕರಣ ಶಾಸ್ತ್ರದಲ್ಲಿ ವಾಕ್ಯಾರ್ಥ ಸಭೆ ನಡೆದಾಗ ಯುಕ್ತಿಯುಕ್ತವಾಗಿ ಅದನ್ನು ಸಮರ್ಥನೆ ಮಾಡಿ ತಾವು ಪ್ರತಿಪಾದಿಸಿದ ಸಿದ್ಧಾಂತ ನಿರ್ದುಷ್ಟ ಅನ್ನೋದನ್ನು ಅಲ್ಲಲ್ಲಿ ಸಭೆಗಳಲ್ಲಿ ರಾಘವೇಂದ್ರ ತೀರ್ಥರು ಪ್ರತಿಪಾದನೆಯನ್ನು ಮಾಡಿದ್ದನ್ನ ನಾವು ನೋಡ್ತೇವೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತಿನ ದಿನ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಬೇಕು ಅಂತ ಉತ್ಸುಕನಾಗಿ ಯಾರಾದರೂ ಕೂಡ ಬಂದಾಗ ಅವನ ಜೀವನದಲ್ಲಿ ಪ್ರಧಾನವಾದ ಪಾತ್ರ ವಹಿಸೋದು ಯಾವುದು ಅಂದ್ರೆ ವ್ಯಾಕರಣ ಶಾಸ್ತ್ರ. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಮುಖಂ ವ್ಯಾಕರಣಂ ಪ್ರೋಕ್ತಂ. ಮುಖವೇ, ಒಬ್ಬ ವ್ಯಕ್ತಿಯ ಮುಖವೇ ಇಲ್ಲ ಅಂತಾದ್ರೆ ಆ ದೇಹ ಇದ್ರೆ ಎಷ್ಟು ಬಿಟ್ರೆ ಎಷ್ಟು, ಆ ವ್ಯಕ್ತಿ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಹಾಗೆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡತಕ್ಕಂತಹ ಒಬ್ಬ ವಿದ್ಯಾರ್ಥಿ ತನ್ನ ಅಧ್ಯಯನದ ಜೀವನದಲ್ಲಿ ವ್ಯಾಕರಣ ಶಾಸ್ತ್ರವನ್ನೇ ಅಧ್ಯಯನ ಮಾಡದೆ ಹೋದ್ರೆ ಮುಖವೇ ಇಲ್ಲದ ದೇಹದಂತೆ ವ್ಯರ್ಥ ಆಗಿ ಹೋಗ. ಹಾಗಾಗಿ ಮುಖಂ ವ್ಯಾಕರಣಂ ಪ್ರೋಕ್ತಂ. ಎಲ್ಲ ಶಾಸ್ತ್ರಗಳಿಗೂ ಕೂಡ ಪ್ರಧಾನವಾದ ಸ್ಥಾನ, ಮುಖದ ಪ್ರಧಾನವಾದ ಸ್ಥಾನವನ್ನ ಹೊಂದಿದ್ದು ಅದು ವ್ಯಾಕರಣ ಶಾಸ್ತ್ರ ಅಂತ ಕರೀತಾರೆ. ವ್ಯಾಕರಣ ಶಾಸ್ತ್ರದ ಪರಿಚಯ, ಆಳವಾದ ಪಾಂಡಿತ್ಯ ಇವತ್ತಿನ ದಿನ ನಮ್ಮಲ್ಲಿ ಇಲ್ಲದೆ ಇದ್ದರೆ ಯಾವ ಶಾಸ್ತ್ರಗಳು ಕೂಡ ನಮಗೆ ಸರಿಯಾದ ಕ್ರಮದಲ್ಲಿ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದಶಾಸ್ತ್ರ, ಪದಶಾಸ್ತ್ರ, ವಸ್ತುತಃ ವ್ಯಾಕರಣ ಅಂದ್ರೆ ಏನು ಅಂತ ವಿಚಾರ ಮಾಡಬೇಕಾದ್ರೆ ಯಾವುದೋ ಒಂದು ಭಾಷೆ ಇರುತ್ತೆ, ಆ ಭಾಷೆಗೆ ಸಂಸ್ಕಾರವನ್ನ ಮಾಡಬೇಕು. ಆ ಸಂಸ್ಕಾರವನ್ನ ಮಾಡ್ತಕ್ಕಂಥ ನಿಯಮಗಳು ಏನಿದ್ದಾವೆ ನೋಡಿ, ಆ ಎಲ್ಲಾ ನಿಯಮಗಳಿಗೂ ಕೂಡ ವ್ಯಾಕರಣ ಅಂತ ಕರೀತಾರೆ. ಇಂಥ ವ್ಯಾಕರಣ ಶಾಸ್ತ್ರಕ್ಕೆ ಶಬ್ದಾನುಶಾಸನ ಅಥವಾ ಶಬ್ದಶಾಸ್ತ್ರ ಅಂತನೂ ಕೂಡ ಲೋಕದಲ್ಲಿ ಒಂದು ಪ್ರಸಿದ್ಧಿ ಇದೆ. ಹಾಗಾಗಿ ಒಟ್ಟಾರೆ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ, ವ್ಯಾಕರಣ ಶಾಸ್ತ್ರದ ಅಧ್ಯಯನ ಇಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಅಧ್ಯಯನ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವೇದಾಂಗ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಅರ್ಥಶ್ಚೇತಿ ಷಡಂಗಾನಿ ವೇದಸ್ಯಾಹುರು ಮನೀಷಿಣಃ ಅನ್ನೋ ಮಾತಿನಂತೆ ವೇದಾಂಗಗಳಲ್ಲಿ ಒಂದಾಗಿರ್ತಕ್ಕಂತಹದ್ದು ವ್ಯಾಕರಣ ಶಾಸ್ತ್ರ. ವಸ್ತುತಃ ನಮ್ಮ ಈಗಿನ ಪ್ರಪಂಚದಲ್ಲಿ ಪ್ರಚಲಿತವಾಗಿರ್ತಕ್ಕಂತಹ ಶಾಸ್ತ್ರ ವ್ಯಾಕರಣ ಶಾಸ್ತ್ರ ಅಂದ್ರೆ ಪಾಣಿನಿ ಮಹರ್ಷಿಗಳು ಬರೆದ ಅಥವಾ ಕಂಡುಕೊಂಡ ಯಾವ ಅಷ್ಟಾಧ್ಯಾಯಿ ಇದೆ, ಆ ಅಷ್ಟಾಧ್ಯಾಯಿಯೇ ಇವತ್ತಿನ ದಿನ ನಮ್ಮ ಶಾಸ್ತ್ರ ಪಾಠಗಳ ಪರಂಪರೆಯಲ್ಲಿ ಪ್ರಚಲಿತವಾದ ಒಂದು ಪಾಠ ಪರಂಪರೆ. ಅದಕ್ಕೋಸ್ಕರವೇ ಸಾಂಪ್ರದಾಯಿಕ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗ ಈ ಸೂತ್ರಕಾರರು, ವಾರ್ತಿಕಕಾರರು, ಭಾಷ್ಯಕಾರರು ಇವರೆಲ್ಲರನ್ನೂ ಕೂಡ ನಮಸ್ಕರಿಸಿ ನಾವು ಆ ಗ್ರಂಥಗಳ ಅಧ್ಯಯನವನ್ನು ತೊಡಗಬೇಕು ಅಂತ ಹೇಳ್ತಾರೆ. ನಮಃ ಪಾಣಿನಿ ಕಾತ್ಯಾಯನ ಪತಂಜಲಿಭ್ಯ ಶಬ್ದ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ.
ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ. ಇಡೀ ಇವತ್ತಿನ ದಿನ ವ್ಯಾಕರಣಶಾಸ್ತ್ರದ ಪರಂಪರೆಯ ಮೂಲ ಸ್ರೋತಸ್ಸು ನಾವು ಕೆದಕ್ತಾ ಹೋದರೆ ಪಾಣಿನಿ, ವರರುಚಿ, ಪತಂಜಲಿ ಇಷ್ಟು ಮೂರೂ ಜನರ ಒಂದು ಪಾತ್ರ ಈ ಭರತಖಂಡದಲ್ಲಿ ವ್ಯಾಕರಣಶಾಸ್ತ್ರದ ಉಗಮಕ್ಕೆ, ಇದರ ಹಿಂದೆಯೂ ಕೂಡ ಅನೇಕ ವ್ಯಾಕರಣಶಾಸ್ತ್ರಗಳು ಇತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಆದರೆ ಹೆಚ್ಚು ಪ್ರಚಲಿತವಾದದ್ದು ಈಗ ಪ್ರಪಂಚದಲ್ಲಿ ಪಾಣಿನಿಯ ವ್ಯಾಕರಣವೇ. ಒಬ್ಬ ಅಪ್ಪ ತನ್ನ ಮಗನ ಹಿತವನ್ನು ಬಯಸ್ತಕ್ಕಂಥವನಾಗಿ ಮಗನಿಗೆ ಉಪದೇಶವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನು ಹೇಳ್ತಕ್ಕಂಥ ಮಾತು, ಯದ್ಯಪಿ ಬಹುನಾಧೀತೆ ತಥಾಪಿ ಪಠಪುತ್ರ ವ್ಯಾಕರಣಂ. ಯಾಕೆ? ಸ್ವಜನೋ ಶ್ವಜನೋ ಮಾಭೂತ್ ಸಕಲಂ ಶಕಲಂ ಮಾಭೂತ್ ಸಕೃತ್ ಶಕೃತ್ ನಾಭೂ. ಸ್ವಜನ ವ್ಯಾಕರಣಶಾಸ್ತ್ರ ಗೊತ್ತೇ ಇಲ್ಲದೆ ಹೋದರೆ ಸ್ವಜನ ಹೋಗಿ ಶ್ವಜನ ಅಂತ ಕರಿಬಹುದು, ಸಕಲಂ ಹೋಗಿ ಶಕಲಂ ಆಗಬಹುದು, ಸಕೃತ್ ಹೋಗಿ ಶಕೃತ್ ಆಗಬಹುದು. ಹಾಗಾಗಿ ಯಾವ ಪ್ರಯೋಗ ಸಾಧು, ಯಾವ ಪ್ರಯೋಗ ಅಸಾಧು ಅನ್ನೋದನ್ನು ನಾವು ವಿಚಾರ ಮಾಡಿ ತಿಳಿದುಕೊಳ್ಳಬೇಕು ಅಂತಾದರೆ ಪ್ರತಿಯೊಬ್ಬ ಪುರುಷನೂ ಕೂಡ ತನ್ನ ಜೀವಿತಾವಧಿಯಲ್ಲಿ ವ್ಯಾಕರಣಶಾಸ್ತ್ರದ ಅಧ್ಯಯನವನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋದನ್ನು ನಮಗೆ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ರಾಯರನ್ನ ವ್ಯಾಕರಣಶಾಸ್ತ್ರದಲ್ಲಿ ಕುಶಲರು ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅಲ್ಲಲ್ಲಿ ತಮ್ಮ ಸುಧಾ ಗ್ರಂಥದ ವ್ಯಾಖ್ಯಾನ ರೂಪವಾದ ಪರಿಮಳ ವ್ಯಾಖ್ಯಾನದಲ್ಲಿ ವ್ಯಾಕರಣ ವಿಶೇಷ ಬಂತು ಅಂತ ಬಿಟ್ಟರೆ ಅದನ್ನು ಅವರು ಯಾವತ್ತೂ ಕೂಡ ಸಂಕೋಚ ಮಾಡಿ ಹೇಳಿದ್ದೇ ಇಲ್ಲ. ಅತ್ಯಂತ ವಿಸ್ತಾರವಾಗಿ ಆ ಗ್ರಂಥಕರ್ತೃಗಳ ಅಭಿಪ್ರಾಯ, ತಮ್ಮ ಪರಿಪೂರ್ಣವಾದ ಅಭಿಪ್ರಾಯವನ್ನು ಆ ತಮ್ಮ ವ್ಯಾಖ್ಯಾನದಲ್ಲಿ ತುಂಬಿಸಿಕೊಟ್ಟು ಇವತ್ತಿನ ದಿನ ನಮಗೆ ಪರಮಾನುಗ್ರಹವನ್ನು ಮಾಡಿರ್ತಕ್ಕಂತಹ ಮಹನೀಯರು, ದಾರ್ಶನಿಕ ಪ್ರಪಂಚಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು. ಇಂತಹ ರಾಘವೇಂದ್ರ ತೀರ್ಥರು ಬರೀ ಇಲ್ಲಿ ವ್ಯಾಕರಣಶಾಸ್ತ್ರದಲ್ಲಿ ಕುಶಲರು ಅಂದ ಮಾತ್ರಕ್ಕೆ ನ್ಯಾಯದಲ್ಲಿ ಇಲ್ಲ ಅಥವಾ ವೇದಾಂತದಲ್ಲಿ ಇಲ್ಲ ಅಂತ ಅಪಾರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಹೋಗಬಾರದು. ವ್ಯಾಕರಣಶಾಸ್ತ್ರದಲ್ಲಿಯೂ ಕುಶಲರು, ಅಷ್ಟೇ ನ್ಯಾಯಶಾಸ್ತ್ರ, ಅಷ್ಟೇ ವೇದಾಂತ ಶಾಸ್ತ್ರದಲ್ಲೂ ಕೂಡ ಅಗಾಧವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಅನೇಕ ಜನ ಶಿಷ್ಯರಿಗೆ ಇವತ್ತಿನ ದಿನ ಪಾಠ ಮಾಡಿರ್ತಕ್ಕಂತಹ ಒಂದು ಪ್ರಮೇಯಗಳನ್ನು, ಘಟನೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಇಂತಹ ವ್ಯಾಕರಣಶಾಸ್ತ್ರದಲ್ಲಿ ಅತ್ಯಂತ ಉತ್ತಮವಾದ ಪಾಂಡಿತ್ಯವನ್ನು ಗಳಿಸಿಕೊಂಡು ಲೋಕಕ್ಕೆ ತಾವು ಶಾಸ್ತ್ರ ಪಾಠ ಮಾಡೋದರ ಮೂಲಕ ಆ ಶಾಸ್ತ್ರ ಸಂರಕ್ಷಕರಾಗಿ ಇವತ್ತಿಗೂ ಕೂಡ ಆ ರಾಘವೇಂದ್ರ ತೀರ್ಥರು ಇದ್ದಾರೆ ಅಂತ ಹೇಳಿದರೆ ಯಾವುದೇ ರೀತಿಯಾದ ತಪ್ಪು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹನೀಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಓಂ ನತ್ವಾರ್ಥ ಕೋವಿದಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.